ಅಂತಂದ್ರೆ ನಮ್ಮ ದೇಹದಲ್ಲಿ ರಕ್ತ ಸಾಗಾಣಿಕೆ ಕಡಿಮೆ ಆಗ್ತದೆ. ರಕ್ತ ಸಾಗಾಣಿಕೆ ಕಡಿಮೆ ಆದ್ರೆ ವ್ಯಕ್ತಿ ನಿಶಕ್ತ ಆಗುತ್ತಾ ಬರ್ತಾನ, ಮಾರಿ ಎಲ್ಲ ಸಣ್ಣದಾಗುತ್ತಾ, ಚರ್ಮ ಎಲ್ಲ ಸ್ಟಿಂಕ್ ಆಗ್ತಾ ಬರ್ತದೆ. ನಾವೆಲ್ಲ ಹೆಲ್ದಿ ಇರ್ಬೇಕು, ನಮ್ಮ ದೇಹದಲ್ಲಿ ಆಕ್ಸಿಜನ್ ಇರಬೇಕು. ಕಾರ್ಬನ್ ಡೈಆಕ್ಸೈಡ್ ಮೊನಾಕ್ಸೈಡ್ ನಮ್ಮ ದೇಹದ ಹೋಗ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಸಂಖ್ಯೆ ಪ್ರಮಾಣ ಹೆಚ್ಚಿಗೆ ಆಗ್ತಾ ಅಲ್ಲಿ ಏನಾಗ್ತದೆ, ಅಲ್ಲಿ ಆಮ್ಲಜನಕ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದ. ಆ ಆಮ್ಲಜನಕ ಅದನ್ನ ಏನ್ ಮಾಡಬೇಕು, ಸಿಗರೇಟ್ ಸೇವನೆ ಮಾಡಬಹುದು. ಆಮೇಲೆ ಏನಿರ್ತದೆ ಅಲ್ಲಿ ಫಾರ್ಮಾಲ್ಡಿಹೈಡ್ ಎಂಬ ಕೆಮಿಕಲ್ ಇರ್ತದೆ. ಫಾರ್ಮಾಲ್ಡಿಹೈಡ್ ಕೆಮಿಕಲ್ ಆಗ್ತದೆ. ಫಾರ್ಮಾಲ್ಡಿಹೈಡ್ ಕೆಮಿಕಲ್ ಗೊತ್ತಾಗ್ತದ. ಈ ಹಾಸ್ಪಿಟಲ್ ನಮ್ನ ವಾಸನೆ ಬರ್ತದೆ ನೋಡಿ, ನಿಮಗೆಲ್ಲ ಹಾಸ್ಪಿಟಲ್ ಹೋದಾಗ ನಮ್ನ ವಾಸನೆ ಬರ್ತದೆ ನೋಡಿ. ಯಾಕಂದ್ರೆ ಆ ಪರಿಸ್ಥಿತಿ ತೊಳಿತಾರೆ ಅದು ಫಾರ್ಮಿಕ್ ಆಸಿಡ್. ಆ ಫಾರ್ಮಿಕ್ ಆಸಿಡ್ ಏನ್ ಮಾಡ್ತಾರೆ, ಫಾರ್ಮಿಕ್ ಆಸಿಡ್ ಹಾಕ್ತಾರೆ. ಅದು ನಿಮ್ ತಂಬಾಕು ಒಂದೇ ಕಾಣ್ತಿಲ್ಲ, ತಂಬಾಕು ಇರಂಗಿಲ್ಲ. ತಂಬಾಕು ಅನೇಕ ಕೆಮಿಕಲ್, ಟಾರು, ನೀರು, ರಬ್ಬರ್ ಸುಟ್ಟಿದ್ದು, ಆಮೇಲೆ ಫಾರ್ಮಿಕ್ ಆಸಿಡ್ ಅನೇಕ ಕೆಮಿಕಲ್ ಮಿಕ್ಸ್. ಅದು ಏನ್ ಮಾಡ್ತದ, ಅದು ಫಾರ್ಮಾಲ್ಡಿಹೈಡ್ ನಿಮ್ ಹೊಟ್ಟೆ ಹೋಗ್ತಂದ್ರ ಅದು ಕ್ಯಾನ್ಸರ್ ಕಣವ ತಯಾರು ಮಾಡ್ತದೆ. ನಾನೇ ಬಹಳಷ್ಟು ನೋಡಿ ಕ್ಯಾನ್ಸರ್. ನೀವೆಲ್ಲ ಈ ಗುಟ್ಟ ಇಟ್ಟ ತಿಂತ ನೋಡಲ್ಲ, ಅವ್ರಿಗೆಲ್ಲ ಪೂರ ಇಲ್ಲೆಲ್ಲ ಕೊಯ್ದು ನೋಡೋದಲ್ಲ. ಟಿವಿದ ಹೊಟ್ಟೆ ಬರ್ತಾವ ಗುಟ್ಟು ತಿನ್ಬೇಡ ಅಂತೇಳಿ. ಮತ್ ಮ್ಯಾಗಿಂದ ಆ ಗುಟ್ಟದು ಪ್ಯಾಕೆಟ್ ಮ್ಯಾಗಿ ಪೂರ ಇಟ್ಟೆಲ್ಲ ಉಬ್ಬಿದ್ದಲ್ಲ, ಕ್ಯಾನ್ಸರ್ ರೋಗ ಬರ್ತದೆ ತಂಬಾಕು ಸೇವನೆಯಿಂದ. ಈ ಸಿಗರೇಟ್ ಸೇವನೆಯಿಂದ ಕೂಡ ಕ್ಯಾನ್ಸರ್ ರೋಗ ಬಂದಿರ್ತದೆ. ಇನ್ನೊಂದು ನಿಷ್ಕ್ರಿಯ ಧೂಮಪಾನ. ನಿಷ್ಕ್ರಿಯ ಅಂದ್ರೆ ನಾವು ಸಿಗರೇಟ್ ಸೇದೋದಕ್ಕೆ ಮೈದರಿಗೆಲ್ಲ ಹೋಗ್ತಾ ಇರ್ತಾವ. ಯಾರಿಗೆ ಅಂತದ್ ಬಾಜು ಕೊಡೋದಿಲ್ಲ. ನಿಷ್ಕ್ರಿಯ ಧೂಮಪಾನಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಾ ಸಿಗರೇಟ್ ಸೇದೋದು ಅಂತ ತಿಳ್ಕೊ, ನಾನು ಕ್ರಿಯ ಧೂಮಪಾನಿ, ಆಕ್ಟಿವ್ ಅಂತ ಹೇಳ್ತಾರ. ಆಕ್ಟಿವ್ ಸ್ಮೋಕರ್ ಅಂದ್ರೆ ನನ್ ಬಾಜು ಸರ್ ಕುಂತಾರ ಅಂತ ತಿಳ್ಕೊ, ಇವ್ರು ಇನ್ಆಕ್ಟಿವ್ ಸ್ಮೋಕರ್ ಅಂತ ತಿಳ್ಕೊ. ನಿಷ್ಕ್ರಿಯ ಧೂಮಪಾನಿ ಅಂದ್ರ ಇವ್ ಏನೋ ಕೈದ ಸಿಗರೇಟ್ ಇಲ್ಲಿ ಹೊಟ್ಟೆ ಹೊಯ್ ಒಳಗೆ ನೋಡೋದಲ್ಲ, ಅದ್ರಿಂದ ಕೂಡ ಎಲ್ಲ ಒಳಗೆ ಹೋಗ್ತಾ ಇರ್ತಾವ. ನೀವು ಬರೀ ನಾ ಬೇಗಲ್ರಿ ಭಾಳ ಶಾಣೆ ಅಂತ ನಂಗಲ್ಲ, ಅವ್ರ ಜೊತೆ ಇದ್ರು ಕೂಡ ಅವೆಲ್ಲ ಕೆಮಿಕಲ್ ನಿಮ್ ದೇಹದಲ್ಲಿ ಹೋಗ್ತಾ ಇರ್ತಾವ. ಅರ್ಥ ಆಯ್ತಾ? ನಿಮ್ಮೆಲ್ಲ 4-5 ಜನ ದೋಸ್ತರ ಅಂತ ತಿಳ್ಕೊಂಡ್ರೆ ಸಿಗರೇಟ್ ಸಿಗ್ತಾವ. ಅವ್ರ ಮತ್ತೆ ನೀವು ಕುಂತ್ರಿ ಅಂದ್ರೆ ಅವ್ರ ಬಾಜು ಕೂಡ್ಬಾರ್ದಲ್ಲ. ನಿಮ್ಮ ಮನೆಗೆ ಯಾರ ಅಂತ ಹೇಳ್ತೈತೆ, ಇವತ್ತು ಹಿರಿಯ ವಯಸ್ಸಾದ ಸ್ಮೋಕ್ ಮಾಡ್ತಾ ಇದ್ದಾರೆ, ದೂರ ಕೊಡ್ಬೇಕು ಅಥವಾ ಅವರಿಗೆ ದೂರ ಹೋಗಂತ ಹೇಳ್ಬೇಕು. ನಿಮ್ಮ ಮನೆ ಮುತ್ಯ ಅವ್ರು ಯಾರು ವಯಸ್ಸಾದ ಸಿಗರೇಟ್ ಸಿಗ್ಲತ್ತಂದ್ರ ಮನೆ ಸಣ್ಣ ಸಣ್ಣ ಕೂಸಿರ್ತಾವ ತೊಟ್ಲಾಗೆಲ್ಲ, ಅವ್ರ ದೇಹದಾಗ ಅವ್ರ ಮನೆಗೆಲ್ಲ ಏನ್ ಮಾಡ್ತಾದ್ರು, ಸ್ಮೋಕ್ ಹೋಗ್ತಾ ಇರ್ತದ್ರು. ಮುತ್ತೈ ಬಿಗ್ಲತ್ತಂದ್ರ ಸಿಗರೇಟ್ ಫೋನದ ಮುತ್ತೈ ಬಿಗ್ಲತ್ತಾನೆ ಬಿಗ್ಲತ್ತಂದ ಆಗತ್ತದ. ಅದಕ್ಕಂತ ನೀವು ಯಾವಾಗಾದ್ರೂ ತಕೊಂಡ್ರಿ ಅಂದ್ರೆ ಆ ವಾತಾವರಣದಿಂದ ದೂರ ಇರಬೇಕು, ಹೋಟೆಲ್ ಅವಾಯ್ಡ್ ಮಾಡಬೇಕು. ಅರ್ಥ ಆಯ್ತಲ್ಲ? ಏನಾಗ್ತದೆ ಅಂದ್ರ ನಮ್ದು ಲಿವರ್ ಅದಲ್ಲ, ನಮ್ಮ ಬಾಡಿಯಲ್ಲಿ ಲಿವರ್ ಅದಲ್ಲ, ಎಲ್ಲ ಕೆಮಿಕಲ್ ಸಪ್ಲೈ ಮಾಡ್ತಾ ಇರ್ತದೆ. ನಾವು ಮಲ್ಕೊಂಡಾಗ ಇಡೀ ನಮ್ಮ ಬಾಡಿದಾಗ ಏನ್ ಮಾಡ್ತದೆ, ಸ್ಕೂಟ್ನಿ ಮಾಡ್ತದೆ ಲಿವರ್. ನಮ್ಮ ಬಾಡಿದಾಗ ಇದ್ದು ಬ್ಯಾಡ್ ಕೆಮಿಕಲ್ ತಿನ್ನಾಗ್ತಾ ಇರ್ತದೆ. ಸರಿ ಇಲ್ಲ? ನೀವೆಲ್ಲ ನೋಡ್ರಿ, ನೀವು ರಾತ್ರಿ ಏನೋ ಟ್ಯಾಬ್ಲೆಟ್ಸ್ ಹಾಕೊಂಡು ನೋಡ್ಕೋತಾರೆ. ನೀವೆಲ್ಲ ರಾತ್ರಿ ಟ್ಯಾಬ್ಲೆಟ್ಸ್ ಹಾಕೊಂಡು ನೋಡ್ಕೋತೀರಿ, ಮುಂದೆ ನೋಡ್ಬೇಕು ನಿಮ್ಮ ಏಕಿ ಕಲರ್ ಎಲ್ಲ ಚೇಂಜ್ ಆಗ್ಬಿಡ್ತು. ನಮ್ಮ ಬಾಡಿ ವೇಸ್ಟ್ ಎಲ್ಲ ಏನ್ ಮಾಡ್ತದೆ, ಲಿವರ್ ಏನ್ ಮಾಡ್ತದೆ, ಕೆಮಿಕಲ್ ಎಲ್ಲ ಏಕಿ ಕಲರ್ ಕವರ್ ಆಗ್ತದೆ. ಲಿವರ್ ಬಾಡಿ ಫಿಲ್ಟರ್ ಮಾಡ್ತದೆ. ನೀವು ಹೆಚ್ಚು ಸರಿ ಕುಡಿಯೋದ್ರಿಂದ ಲಿವರ್ ಏನಾಗ್ತದೆ, ಕ್ಯಾನ್ಸರ್ ಆಗ್ತದೆ. ಲಿವರ್ ಕ್ಯಾನ್ಸರ್ ಆಯ್ತಂದ್ರ ಸತ್ತೋದಂಗೆ ವ್ಯಕ್ತಿ. ನಿಮ್ಮ ಬಾಡಿದಾಗೆಲ್ಲ ಅನೇಕ ಕಾಮಣಿ ಜಾಡಿಸ್ ಎಲ್ಲ ಆಗ್ತಾವ. ಅದಕ್ಕೆ ಸರಿ ಕುಡಿಯೋದು ಹಾಳು ಮಾಡಬೇಕು. ಸರಿ ಕುಡಿಯೋದ್ರಿಂದ ಸಾಮಾಜಿಕ ಸಮಸ್ಯೆಗಳು ಭಾಳ ಇರ್ತಾವ. ಈ ಸರಿ ಕುಡಿಯೋದ್ರಿಂದ ಮನೆ ಗೌರವ ಕೊಡಂಗಿಲ್ಲ, ಮನೆ ಹೆಂಡತಿಗೆ ರೆಸ್ಪೆಕ್ಟ್ ಕೊಡೋದು. ನೀವೆಲ್ಲ ನೋಡಿದ್ರೆ ನಮ್ಮ ದೇಹ ಬಹಳ ಮೆತ್ತಿ ಇರ್ತಾವೆಲ್ಲ, ನಮ್ಮ ಹೊಟ್ಟೆದಾಗ ಇರ್ತಾವಲ್ಲ. ನೀವು ಹೊಟ್ಟೆ ಮುಟ್ಕೊಂಡ್ರಲ್ಲ ಎಲುಗಳವಲ್ಲಿ ಎಲ್ಲ ಸ್ಮೂತ್ ಅದಲ್ಲ. ನಮ್ಮ ಹೊಟ್ಟೆಯಲ್ಲಿ ಏನೋ ಈ ಅನ್ನನಾಳ ಇರಲಿ, ಸಣ್ಣ ಕಳು ಇರಲಿ, ದೊಡ್ಡ ಕಳು ಇರಲಿ, ಹೃದಯ ಇರಲಿ, ಶ್ವಾಸಕೋಶ ಇರಲಿ, ಅವೆಲ್ಲ ಬಹಳ ಸ್ಮೂತ್ ಇರ್ತಾವೆಲ್ಲ. ಅವೆಲ್ಲ ನೋಡ್ಬೇಕು. ಯಾವ ನೋಡ್ಬೇಕಂದ್ರೆ ನಿಮ್ಮ ಮನೆ ಆಡು ಇರ್ತಾವಲ್ಲ, ಆಡು ಗಿಡಕ್ಕೆ ಇದಾವೆಲ್ಲ ನೋಡ್ಬೇಕು. ಪಾಟ್ಸ್ ಮುಟ್ಕೊಂಡು ಬಹಳ ಸ್ಮೂತ್ ಇರ್ತಾವೆಲ್ಲ. ಅವೆಲ್ಲ ಗಟ್ಟಿ ಇರಂಗಿಲ್ಲ, ಕಬ್ಬಿಣ ಇರಂಗಿಲ್ಲ, ಎಲ್ಲ ಭಾಳ ಸ್ಮೂತ್ ಇರ್ತಾವು. ಅದಕ್ಕೆ ಏನ್ ಮಾಡ್ಬೇಕು, ನೀವೆಲ್ಲ ಡ್ರಗ್ಸ್ ಮಾಡಿಲ್ಲ, ಅವೆಲ್ಲ ಡ್ಯಾಮೇಜ್ ಆಗ್ತಾವ, ಕ್ಯಾನ್ಸರ್ ಆಗ್ತಾವ, ಅವೆಲ್ಲ ಇನ್ಆಕ್ಟಿವ್ ಆಗ್ಬೇಕು, ಕೆಲಸ ಮಾಡಂಗಿಲ್ಲ. ಹಿಂಗೆಲ್ಲ ಅಥವಾ ಫ್ರೈ ಮಾಡಿ ಮನೇಲಿ ತಂದು ನಾಳೆ ಕೊಡ್ರಿ ಹೇಳ್ತೀನಿ. ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ತಂದೆ ತಾಯಿ ಆಗಲಿ, ನಿಮ್ಮ ತಂದೆಯರಾಗಲಿ, ಅಣ್ಣಂದರಾಗಲಿ ಯಾರಾದರೂ ಈಗ ಸಿಗರೇಟ್ ಸೇರಿದ್ರೆ ಅವ್ರಿಗೆ ಹೇಳ್ರಿ, ಸರಿಯಾಗಿಲ್ಲ ಅಂತೇಳಿ.